ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರು ಇವತ್ತು ಸಂಡೇ ಆದರೂ ಕೂಡ ಫುಲ್ ಸ್ವಿಂಗ್ನಲ್ಲಿದ್ದಾರೆ. ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗ್ತದೆ. ಸೊ ಬೆಳಗ್ಗೆಯಿಂದ ನಿಮಗೆ ನಿನ್ನೆ ರಾತ್ರಿಯಿಂದನೇ ಆಲ್ಮೋಸ್ಟ್ ನಿಮಗೆ UG NEET 2024ಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಒಂದು ಸೀರಿಯಲ್ ನಂಬರ್ ಅಂದರೆ ಮೆರಿಟ್ ಲಿಸ್ಟನ್ನು ಕೊಟ್ಟರು. ಯಾವ್ಯಾವ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಕರ್ನಾಟಕ ಅಂತೇಳಿ ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ದಾರೆ. ಅವರೆಲ್ಲರ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಲಿಸ್ಟಲ್ಲಿ ಕೆಲವು ಹೆಸರುಗಳು ಮಿಸ್ ಆಗಿರ್ಬೋದು, ಬಟ್ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಇದು ನಿಮ್ಮ ಕ್ಯಾಟಗರಿಗೆ ಅಥವಾ ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡವರಂಥ ಸಂಖ್ಯೆ ಅಲ್ಲ. ಸೊ NTA ಅಪ್ಲಿಕೇಶನ್ನಲ್ಲಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿದವರ ಸಂಖ್ಯೆಯನ್ನು ಮಾತ್ರ ಕೊಟ್ಟಿರುವಂಥದ್ದು. ಸೊ ಅದಕ್ಕೆ ನಾವು ಕೆಇ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಲೇಬೇಕು. ಸೊ ಅವರು ಮಾಡ್ತಾ ಇರುವಂಥ ಕೆಲಸಕ್ಕೆ. ಇವತ್ತು ಸಂಡೇ ಆದರೂ ಕೂಡ ಫುಲ್ ಸ್ವಿಂಗ್ನಲ್ಲಿ ಇದ್ದಾರೆ. ಸೊ ಈಗ ತಾನೇ ಇನ್ನೊಂದು ನೋಟಿಫಿಕೇಶನ್ ಕೊಟ್ಟಿರುವಂಥದ್ದು. ಆಲ್ರೆಡಿ ಸ್ವಲ್ಪ ಹೊತ್ತಿನ ಹಿಂದೆ ಮೊದಲ ಸುತ್ತಿನ ವೇಳಾಪಟ್ಟಿಯನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಬಟ್ ಈಗ ವೆರಿ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನನ್ನು ಕೆಇ ಅವರು ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರುವಂಥದ್ದು. ಬಟ್ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಓಪನ್ ಆಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಓಪನ್ ಆಯಿತು. ಫೈನ್, ಯಾಕಂದರೆ ಇಷ್ಟೊತ್ತು ಓಪನ್ ಆಗ್ತಾ ಇರಲಿಲ್ಲ. ಸೊ ಈ ಒಂದು ವೆರಿಫಿಕೇಶನ್ ಇದು ಓಪನ್ ಆಗ್ತಾ ಇದೆ, ಅದರ ಬಗ್ಗೆ ಹೇಳ್ತೀನಿ ನಾನು. ಮೊದಲನೇದೇನಿದೆ, ಇಲ್ಲಿ ನೋಂದಣಿ ಮಾಡದಿರುವ ಅಭ್ಯರ್ಥಿಗಳಿಗೆ ಮಾಹಿತಿ ಅಧಿಸೂಚನೆ ಅಂತೇಳಿ ಇದು ಓಪನ್ ಆಗ್ತಾ ಇಲ್ಲ. ಓಪನ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಈ ಒಂದು ನೋಟಿಫಿಕೇಶನ್ ಏನು ಹೇಳ್ತದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2024-2025 ಸಾಲಿಗೆ ಕರ್ನಾಟಕದಲ್ಲಿ ವೈದ್ಯಕೀಯ, ದಂತ ವೈದ್ಯಕೀಯ ಹಾಗೂ ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಇವೆಲ್ಲ ಕೋರ್ಸ್ಗಳಿಗೆ ನೀವೇನು ಮಾಡಬೇಕು ಅಂತಂದರೆ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ನೀಟ್ ಎಕ್ಸಾಮಿನ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ಏನು ಮಾಡ್ತಾರೆ ಅಂತಂದರೆ ಕೆಇ ವೆಬ್ಸೈಟ್ನಲ್ಲಿ ಒಂದು ಲಿಂಕನ್ನು ಕೊಡ್ತಾರೆ. ಆ ಒಂದು ಲಿಂಕಲ್ಲಿ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು UG NEET 2024 ರೋಲ್ ನಂಬರ್ನ ನೀವು ನಾಳೆ ಬೆಳಗ್ಗೆ 11 ಗಂಟೆಯಿಂದ 7ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ದಾಖಲು ಮಾಡಬೇಕು. ಕಂಪ್ಲೀಟ್ ಆಗಿ 2 ದಿನ ಟೈಮನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈಗ ಈ ಲಿಂಕನ್ನು ಕೊಟ್ಟಿಲ್ಲ. ಈ ಒಂದು ಲಿಂಕನ್ನು ಕೊಟ್ಟಿಲ್ಲ. ಸೊ UG NEET 2024 ನೋಂದಣಿ ಲಿಂಕ್ ಅಂತೇಳಿ ಒಂದು ಲಿಂಕನ್ನು ಕೊಡ್ತಾರೆ. ಯಾವ್ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಫೀಸನ್ನು ಪೇ ಮಾಡಿಬಿಟ್ಟು ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಅಂಥವರು ನೀಟ್ ರೋಲ್ ನಂಬರನ್ನು ಇಲ್ಲಿ ಅಂದರೆ ನೀಟ್ ರೋಲ್ ನಂಬರ್ ಅಂದರೆ ನಿಮ್ಮ ಸ್ಕೋರ್ ಕಾರ್ಡ್ ಮೇಲೆ ಇರ್ತದೆ. ಸೊ ಆ ಒಂದು ನೀಟ್ ರೋಲ್ ನಂಬರನ್ನು ಕೆಇ ಅವರು ಕೊಡುವಂತಹ ಲಿಂಕಲ್ಲಿ ಬೆಳಗ್ಗೆ 11 ಗಂಟೆಯಿಂದ ನಾಳೆ ಬೆಳಗ್ಗೆ 11 ಗಂಟೆಯಿಂದ 7ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ದಾಖಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದೇನು ಮಾಡ್ತದ ಅಂತಂದರೆ NTA ಡೇಟಾವನ್ನು ಕೊಟ್ಟಿದ್ದಾರೆ. ಆ ಡೇಟಾದೊಂದಿಗೆ ಇದು ತಾಳೆ ನೋಡ್ತದೆ. ಓಕೆ, ಸೊ ತಾಳೆ ನೋಡ್ತದ ಅಂತಂದ್ರೇನು, ಕಂಪೇರ್ ಮಾಡಿ ನೋಡ್ತದ. ಅದಾದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಆ ಒಂದು ಮಾರ್ಕ್ಸ್ ಮತ್ತೆ ರೋಲ್ ನಂಬರ್ ಪ್ರಿಂಟ್ ಆಗ್ತದ. ಆ ಒಂದು ಪ್ರಿಂಟನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಕೆಇ ಅವರು. ಆ ಒಂದು ಪ್ರಿಂಟನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ. ಬಿಕಾಸ್ ಅದು ನಿಮಗೆ ಕೌನ್ಸಿಲಿಂಗಿಗೆ ಬೇಕಾಗುವಂಥ ಒಂದು ಇಂಪಾರ್ಟೆಂಟ್ ಫೈಲ್ ಆಗಿರ್ತದೆ, ಗೊತ್ತಿರಲಿ. ಸೊ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ವೆರಿಫಿಕೇಶನ್ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಯಾರು ಇನ್ನೂ ಕೂಡ UG NEETಗೆ ಅಪ್ಲಿಕೇಶನ್ ಅನ್ನು ಹಾಕಿಲ್ಲ, ಅಂದ್ರೆ KCETಗೆ ಅಪ್ಲಿಕೇಶನ್ ಅನ್ನು ಹಾಕಿಲ್ಲ, ಓನ್ಲಿ ನೀಟ್ ಎಕ್ಸಾಮಿನೇಷನ್ ಅಷ್ಟೇ ಬರೆದಿದ್ದಾರೆ. ಸೊ ಅಂಥವ್ರು ಈಗ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಆ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಆ ಅಪ್ಲಿಕೇಶನ್ ಫಿಲ್ ಮಾಡುವಂತಹ ಲಿಂಕ್ ಕೆಇಯಲ್ಲಿ ಓಪನ್ ಆಗ್ತಾ ಇಲ್ಲ. ಸೊ ಅದು ಓಪನ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇ ಬಿ ನಾಳೆಯಿಂದ ನಿಮಗೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡೋದಕ್ಕೂ ಕೂಡ ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟುಬಿಟ್ಟು ಫಾರ್ಮ್ ಅನ್ನು ಫಿಲ್ ಮಾಡೋದಕ್ಕೆ ಹೇಳ್ತಾರೆ. ಇನ್ನು ವೆರಿಫಿಕೇಶನ್ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದಕ್ಕೂ ಕೂಡ ಒಂದು ಲಿಂಕನ್ನು ಕೊಡ್ತಾರೆ. ನೀವು ರೋಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ UG NEET 2024 ವೆರಿಫಿಕೇಶನ್ ಸ್ಲಿಪ್ಪನ್ನು ಮತ್ತೊಂದು ಲಿಂಕ್ ಏನು ಕೊಟ್ಟಿರ್ತಾರೆ ಆ ಒಂದು ಲಿಂಕಿನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಗೊತ್ತಿರಲಿ, ಆಲ್ರೆಡಿ ಈಗ ಯಾರ್ಯಾರು ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಸಪರೇಟ್ ಆಗಿ UG NEETಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರುವಂಥ ಅವಶ್ಯಕತೆ ಇಲ್ಲ. ಸೊ ವೇಳಾಪಟ್ಟಿಯನ್ನು ಏನು ಅವರು ಕೊಡ್ತಾರೆ, ಸೊ ಆ ಟೈಪು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ತಾ ಹೋದರೆ ಆಯಿತು. ಸೊ ಗೊತ್ತಿರಲಿ, ಬಹಳ ಇಂಪಾರ್ಟೆಂಟು. ಫಸ್ಟ್ ಪಾಯಿಂಟು, ಒಂದು ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ನಿಮ್ಮ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಡೇಟಾವನ್ನು NTA ಡೇಟಾ ಜೊತೆಗೆ ಕಂಪೇರ್ ಮಾಡಿಬಿಟ್ಟು ನಿಮಗೆ ಇನ್ನೊಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ನೀಟ್ ಮಾರ್ಕ್ಸ್ ಮತ್ತು ರೋಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಎರಡನೇದಾಗಿ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಯಾರ್ಯಾರು ಆಲ್ರೆಡಿ
CETಗೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂಥವರು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಸಪರೇಟ್ ಆಗಿ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಮೂರನೇದಾಗಿ, ಯಾರ್ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೇಮ್ ಮಾಡಿದ್ದೀರಿ, ನೀವು ಕೂಡ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿ ಎಸ್ ಅಂತ ಬಂದರೆ ನೀವು ಈಗ ಕೆಳಗೆ ತೋರಿಸುವಂತಹ ಒಂದು ವೇಳಾಪಟ್ಟಿಯ ಪ್ರಕಾರ, ಶೆಡ್ಯೂಲ್ ಪ್ರಕಾರ ನೀವು KEಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಎಸ್ ಅಂತ ಬಂದುಬಿಟ್ರೆ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿಗೆ ಹೋಗ್ಬೋದು. ಯಾವ ಯಾವ ವಿದ್ಯಾರ್ಥಿಗಳ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಬಂದಿಲ್ಲ, ಒಂದು ಡ್ಯಾಶ್ ಬಂದಿರ್ತದ ಅಂದರೆ ಬ್ಲ್ಯಾಂಕ್ ಬಂದಿರ್ತದ ಅಥವಾ ನೋ ಅಂತ ಬಂದಿರ್ತದ, ಅಂತಹ ವಿದ್ಯಾರ್ಥಿಗಳು ಲಿಂಗ್ವಿಸ್ಟಿಕ್ ಇರ್ಬೋದು ಅಥವಾ ರಿಲಿಜಿಯಸ್ ಇರ್ಬೋದು, ಅಂತಹ ವಿದ್ಯಾರ್ಥಿಗಳು ಆಫ್ಲೈನ್ ವೆರಿಫಿಕೇಷನ್ಗೆ ಎಲ್ಲ ತಮ್ಮ ಮೂಲ ದಾಖಲೆಗಳೊಂದಿಗೆ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದಿಗೆ ನಾಳೆಯಿಂದ 5ನೇ ತಾರೀಕು, ನಾಳೆ ಮತ್ತು ನಾಡಿದ್ದು ಅಂದರೆ ಬೆಳಗ್ಗೆ 10ರಿಂದ 4ನೇ ತಾರೀಕು 4 ಗಂಟೆಯವರೆಗೆ ನೀವು ಹೋಗಬೇಕಾಗ್ತದೆ. ಇಲ್ಲಿ ಒಂದು ಕ್ವಶನ್ ನಂದೇನಿದೆ ಅಂತಂದರೆ, ಇವರು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾವಾಗ ಕೊಡ್ತಾರೆ ನೋಡಬೇಕು. ಇವತ್ತು ರಾತ್ರಿನೇ ಕೊಡ್ಬೋದು. ಕೊಟ್ಟರೆ ನೀವು ಇಮಿಡಿಯೇಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಮಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಂತ ಬಂದರೆ ಅಥವಾ ಬ್ಲ್ಯಾಂಕ್ ಬಂದರೆ ಅಥವಾ ರಿಲಿಜಿಯಸ್ ಮೈನಾರಿಟಿ ಬ್ಲ್ಯಾಂಕ್ ಅಥವಾ ನೋ ಅಂತ ಬಂದರೆ ನೀವೇನು ಮಾಡಬೇಕು ಅಂದರೆ ಇಮಿಡಿಯೇಟ್ ಆಗಿ KEಗೆ ಹೋಗಬೇಕು. 5 ಮತ್ತು ನಾಳೆ ಮತ್ತು ನಾಡಿದ್ದು 2 ದಿನ. ನೀವೇನಾದರೂ ಬಹಳ ದೂರ ಇದ್ದರೆ ಅಲ್ಲಿಂದ ಗಾಡಿ ಮಾಡಿಸ್ಕೊಂಡು ಬರಬೇಕು ಅಥವಾ ಬಸ್ಸಿಗೆ ಬರಬೇಕಾಗ್ತದೆ. ಅದಕ್ಕಾಗಿ ಆದಷ್ಟು ಬೇಗ KE ಅವರು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡಬೇಕು. ಲಿಂಕನ್ನು ಕೊಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಇಲ್ಲಿ ನೋಡಿ ಡೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ನೋಡಿ. ಇಲ್ಲಿ 5ನೇ ತಾರೀಕಿಗೆ ರೋಲ್ ನಂಬರ್ನ ಎಂಟ್ರಿ ಮಾಡೋದು ಕೊಡ್ತೀನಿ ಅಂತ ಹೇಳಿದ್ದಾರೆ. ವೆರಿಫಿಕೇಶನ್ ಸ್ಲಿಪ್ಪನ್ನು ಈ ರೋಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೇ ಕೊಡಬೇಕು ಹೊರತು ಅದಕ್ಕಿಂತ ಮುಂಚೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ರೀತಿ ಟೈಮ್ ಮೇಂಟೈನ್ ಮಾಡ್ತಾರೆ ಇವರು ಗೊತ್ತಿಲ್ಲ ನನಗೆ. ಬಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನಾದರೂ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಥವಾ ಬ್ಲ್ಯಾಂಕ್ ಬಂದಿದ್ದರೆ ನೀವು ಆನ್ಲೈನ್ ವೆರಿಫಿಕೇಷನ್ಗೆ ಇದು ಆಫ್ಲೈನ್ ವೆರಿಫಿಕೇಷನ್ಗೆ KEಗೆ ಹೋಗಬೇಕು. ಇನ್ನು ಯಾರ್ಯಾರು NRI ವಾರ್ಡನ್ನು ಕ್ಲೇಮ್ ಮಾಡಿದಿರಿ, ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಕ್ಯಾಟಗರಿ 2 to ಕ್ಯಾಟಗರಿ 8 ಕ್ಲೇಮ್ ಮಾಡಿದಿರಿ, ಸೊ ಅಂತಹ ವಿದ್ಯಾರ್ಥಿಗಳು ನೀವು ಮೂಲ ದಾಖಲೆಗಳೊಂದಿಗೆ KE ಆಫ್ಲೈನ್ ವೆರಿಫಿಕೇಷನ್ಗೆ ಖುದ್ದಾಗಿ ಹಾಜರಾಗಬೇಕು. ರೈಟ್. ಸೊ ಇಲ್ಲಿ ನೋಡಿ ಕ್ಯಾಟಗರಿ 2 to ಕ್ಯಾಟಗರಿ 8 ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 9ದವರು ಬರುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕ್ಯಾಟಗರಿ 1 2ದಿಂದ 8 ಮಾತ್ರ ನೀವು ಹೋಗಬೇಕಾಗ್ತದೆ. ಸೊ ಗೊತ್ತಿರಲಿ. ಸೊ ವೇಳಾಪಟ್ಟಿ ಹೇಗಿದೆ ಅಂತ ಅಂದರೆ, NRI ವಾರ್ಡ್ ಅಥವಾ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್, ಸೊ ಕ್ಯಾಟಗರಿ 2 to ಕ್ಯಾಟಗರಿ 8 ಅಥವಾ ಕ್ಲಾಸ್ ಜೆಡ್, ಯಾರದ್ದು ಕ್ಲಾಸ್ ಜೆಡ್ ಬಂದಿರ್ತದೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಆಲ್ ಇಂಡಿಯಾ ರ್ಯಾಂಕಿಗೆ ಅನುಗುಣವಾಗಿ ನೀವು ಬೆಂಗಳೂರಿಗೆ ಹೋಗಬೇಕು. 7th UG NEET 1 to 20,000, ದೆನ್ 11-15ಗೆ 20,000 to 50,000, ಅದಾದಮೇಲೆ 50,000 to 75,000. 8thಗೆ 75,000 to 15,000, 1,50,000, 1,50,000 to 2,50,000, 2,50,000 to 3,00,000. ಸೊ 9thಗೆ 3,00,000ಇಂದ ಲಾಸ್ಟ್ ರ್ಯಾಂಕ್ವರೆಗೆ ಹೋಗಬೇಕಾಗ್ತದೆ. ಈಗ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಬೆಂಗಳೂರಿಗೆ ಆಫ್ಲೈನ್ ವೆರಿಫಿಕೇಷನ್ಗೆ ಹೋಗಬೇಕು ಅಂತ ಅಂದರೆ, ಯಾರ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ನೋ ಅಂತ ಬಂದಿದೆ ಅಥವಾ ಬ್ಲ್ಯಾಂಕ್ ಬಂದಿದೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ಗಳು ಬರ್ತದೆ ನಿಮಗೆ. ರೂರಲ್ ನೋ ಅಂತ ಬರ್ತದೆ, ರೂರಲ್ ಎಸ್ ಬರೋ ಬದಲಿಗೆ, ಅಥವಾ ಹೈದರಾಬಾದ್ ಕರ್ನಾಟಕ ಎಸ್ ಬರೋ ಬದಲಿ ನೋ ಅಂತ ಬರ್ಬೋದು. ರೈಟ್. ಸೊ ಅಥವಾ ಕನ್ನಡ ಮೀಡಿಯಂ ಎಸ್ ಬರೋ ಬದಲಿ ನೋ ಅಂತ ಬರ್ಬೋದು. ಅಂತಹ ವಿದ್ಯಾರ್ಥಿಗಳು ನನ್ನ ಒಂದು ಸಜೆಷನ್ ಏನಂತಂದರೆ ಈ ಟೈಮಿಗೆ ಹೋಗಿ ನೀವು ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬನ್ನಿ, ಯಾಕಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ. ಬಟ್ ಇದರಲ್ಲಿ NRI ವಾರ್ಡ್ ಸೇಂಟ್ ಜಾನ್ಸ್ ಮಾತ್ರ ಕಂಪಲ್ಸರಿ ಹೋಗಲೇಬೇಕಾಗ್ತದೆ. ಕ್ಯಾಟಗರಿ 2 to ಕ್ಯಾಟಗರಿ 8 ಕ್ಲೇಮ್ ಮಾಡಿದವರು ಈ ಒಂದು ವೇಳಾಪಟ್ಟಿ ಅನುಗುಣವಾಗಿ ಹೋಗಬೇಕು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ, ಯಾರ್ಯಾರು UG NEETಗೆ ಆಲ್ರೆಡಿ ಅಪ್ಲಿಕೇಶನನ್ನು ಹಾಕಿದ್ದೀರಿ ಅಂಥವರು ಯೂಸರ್ ID ಪಾಸ್ವರ್ಡನ್ನು ಯೂಸ್ ಮಾಡಿಬಿಟ್ಟು ಸೊ ನೀವು ನಿಮ್ಮ ರೋಲ್ ನಂಬರ್, ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೊಗೋಬೇಕು. ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು KEಗೆ ಹೋಗಬೇಕು ಅವರು ಕೊಟ್ಟಿರುವಂತಹ ಡೇಟಲ್ಲಿ. 2ನೇ ಟೈಪ್ ವಿದ್ಯಾರ್ಥಿಗಳು, ಯಾರ್ಯಾರು ಇದುವರೆಗೆ UGC 2024ಗೆ ನೋಂದಣಿಯನ್ನೇ ಮಾಡಿಕೊಂಡಿಲ್ಲ, ಅಂದರೆ ರಿಜಿಸ್ಟ್ರೇಷನ್ನನ್ನೇ ಮಾಡಿಕೊಂಡಿಲ್ಲ, ಅಂತಹ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಬೇಕು. ಸೊ ಅದಕ್ಕೆ ನಾಳೆಯಿಂದ ಟೈಮ್ ಕೊಡ್ಬೋದು ಅಥವಾ ಇವತ್ತು ರಾತ್ರಿಯಿಂದ ಕೊಡ್ಬೋದು. ರಿಜಿಸ್ಟ್ರೇಷನನ್ನು ಮಾಡಿಕೊಂಡು
ಸೊ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಡೈರೆಕ್ಟಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಕೊಡ್ಬೋದು. ಬಟ್ ವೆರಿಫಿಕೇಷನ್ನಿಗೆ ಏನಾದರೂ ರಾಂಗ್ ಇದ್ದರೆ ಅಥವಾ ವೆರಿಫೈಡ್ ಆಗಲಿಲ್ಲ, ನಿಮ್ದು ಇಲ್ಲೇನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಮಾತ್ರ ನೀವು ಈ ಒಂದು ವೇಳಾಪಟ್ಟಿಯ ಪ್ರಕಾರ ಹೋಗಬೇಕು. ಸೊ ಈಗ KE ಅವರ ಒಂದಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಏನು ಅಂತ ಅಂದರೆ, ಮೊದಲನೇದಾಗಿ ಇಲ್ಲಿ ಈ ಒಂದು ನೋಂದಣಿ ಲಿಂಕಲ್ಲಿ ನಾವು ಮಾರ್ಕ್ಸ್ ರೋಲ್ ನಂಬರ್ನ ಎಂಟ್ರಿ ಮಾಡದ ಹೊರತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಮಾರ್ಕ್ಸ್ ಮತ್ತು ರೋಲ್ ನಂಬರ್ ಎಂಟ್ರಿ ಆಗಬೇಕು. ಅದನ್ನು ಮಾಡ್ಕೊಳ್ಳೋದೇನೆ ನಾಡಿದ್ದು 7ನೇ ತಾರೀಕಿಂದನೇ ಸ್ಟಾರ್ಟ್ ಆಗ್ತಾ ಇರುವಂಥ ಈ ಒಂದು ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಈ ಒಂದು ಶೆಡ್ಯೂಲ್ ಪ್ರಕಾರ ಹೋಗೋದಕ್ಕೆ ಸಾಧ್ಯ ಆಗ್ತದೆ ವಿದ್ಯಾರ್ಥಿಗಳಿಗೆ. ಸೊ ಅನ್ನೋದು ಸ್ವಲ್ಪ ಡೌಟ್ ಇದೆ. ಬಟ್ KE ಅವರು ಬಹಳ ಒಳ್ಳೆಯವರು, ಈಗೀಗ ಬಹಳ ಅಂದರೆ ರಿಗರಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಇದಕ್ಕೆ ಕೆಲವೊಂದಷ್ಟು ಸೊಲ್ಯೂಷನ್ನ ಕೊಡ್ತಾರೆ ಪ್ರಾಬ್ಲಮ್ಗಳಿಗೆ. ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಮುಂದೆ ಏನೇನು ಪ್ರೊಸೀಜರ್ ಇರ್ತದ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಯಾರೂ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಸ್ಲೋ ಆಗಿ KE ಅವರು ಇದನ್ನು ಫಾಸ್ಟಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಯಾಕಂದರೆ ಅವರಿಗೂ ಕೂಡ ಒತ್ತಡ ಇರ್ತದೆ. ಸೊ ಬಟ್ ನಾವು ಕೂಲಾಗಿ ನಮ್ಮ ಮೈಂಡನ್ನು ಕೂಲ್ ಇಟ್ಕೊಂಡು ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಹೋಗೋಣಂತೆ. ಸೊ ಇದಿಷ್ಟು ನಿಮಗೋಸ್ಕರ. ಈಗಲೂ ಕೂಡ KEಯಲ್ಲಿ ಇನ್ನೊಂದು ಲಿಂಕ್ ಏನಿದೆ ಇದರಲ್ಲಿ ನೋಡ್ಬೋದು ನೀವು. ಈ ಒಂದು ಲಿಂಕ್ ಇನ್ನೂ ಕೂಡ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.